ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಅವ್ಯಕ್ತ ರೂಪವಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳೂ ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ಹೆಚ್ಚಿನ ಜನರು ಕೇವಲ ಕಣ್ಣಿಗೆ ಕಾಣುವುದನ್ನು ಮಾತ್ರ ನಂಬುವುದು ಸಹಜ. ತಾನು ಅವ್ಯಕ್ತ, ಜನರ ಕಣ್ಣಿಗೆ ಕಾಣುವುದಿಲ್ಲ ಎಂದರೂ ಯಾರೂ ನಂಬುವುದಿಲ್ಲ. ಜನರನ್ನು ನಂಬಿಸುವುದಕ್ಕಾಗಿ ಸಾಕಷ್ಟು ಕಥೆಗಳಲ್ಲಿ ದೇವರು ಪ್ರತ್ಯಕ್ಷನಾಗಿ ಸಾಕಷ್ಟು ಬೇಡಿಕೆ ಈಡೇರಿಸಿದ ಎಂಬುದಾಗಿ ಬರೆಯುತ್ತಾರೆ. ಆದರೆ ವಾಸ್ತವದಲ್ಲಿ ಯಾವ ದೇವರೂ ಪ್ರತ್ಯಕ್ಷವಾಗಲು ಸಾಧ್ಯವಿಲ್ಲ. ಕಾರಣ, ಆ ದೇವರಿಗೆ ರೂಪವೇ ಇಲ್ಲ. ಮನುಷ್ಯ ತನ್ನ ಕಷ್ಟವನ್ನು ಮೀರಿ ಬದುಕಲು ಯತ್ನಿಸಿ ತನ್ನ ಮನಸ್ಸಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಯೋಚಿಸುವುದು ಸಹಜ. ಅಂತಹ ಸಂದರ್ಭದಲ್ಲಿ ತಾನೇ ಹೆಣೆದ ಕನಸು ನನಸಾದಾಗ ಮನುಷ್ಯರಲ್ಲಿ ಮನಸ್ಸೇ ಆಗಿರುವ ಆ ಭಗವಂತನ ಸಾಕ್ಷಾತ್ಕಾರದಿಂದ ತನಗೆ ಹೀಗಾಯಿತು ಎಂಬ ಆಶಯದಿಂದ ಭಗವಂತನನ್ನು ಸ್ಮರಿಸಿ ಆತನಿಗೆ ಅರ್ಪಿಸಲು ಹಾಗೂ ಗೌರವ ಕೊಡಲು ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಹೇಳಿದ ಎಂದು ಹೇಳುವುದಷ್ಟೇ ಬಿಟ್ಟರೆ ಭಗವಂತ ಯಾವುದೇ ರೂಪದಿಂದ ಬರಲು ಅಸಾಧ್ಯ. ಈ ಜಗತ್ತು ಒಂದು ಅದೃಶ್ಯ ಶಕ್ತಿಯಿಂದ ನಡೆಯುತ್ತಿದೆ ಎಂಬುದನ್ನು ಒಪ್ಪುವ ಜನ ಆ ಅದೃಶ್ಯ ಶಕ್ತಿಯೇ ತನ್ನ ದೇಹವನ್ನು ಶಕ್ತಿಯಾಗಿರಿಸಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಅನುಮಾನ ಪಡುವುದು ಕಾಣಬಹುದು. ಒಂದು ಹುಲ್ಲು ಅಲುಗಾಡಲು ಸಹ ಭಗವಂತನ ಪ್ರೇರಣೆ ಬೇಕು ಎನ್ನುವುದು ಸಾಕಷ್ಟು ಜನರು ತಿಳಿದುಕೊಂಡ ಸತ್ಯ. ಭಗವಂತನಿಲ್ಲದೆ ಏನೂ ನಡೆಯದು. ಭಗವಂತನಿದ್ದರೆ ಶಿವ, ಇಲ್ಲದಿದ್ದರೆ ಶವ. ಈ ಭಗವಂತ ಎಲ್ಲವನ್ನೂ ಆವರಿಸಿದ್ದರೂ ಭಗವಂತನಲ್ಲಿ ಇವಾವುದೂ ಇಲ್ಲ. ಹರಿ ಓಂ ತತ್ಸತ್.